ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕ್ಷುಲ್ಲಕ ಕಾರಣಕ್ಕಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಇಬ್ಬರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಗುಂಪುಗಳ ಹೊಡೆದಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೀವು ಕೂಡ ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಧಾರವಾಡದ ಚಿಕ್ಕ ಮಲ್ಲಿಗೆವಾಡ ಗ್ರಾಮದ ಬಳಿ ನಡೆದ ಘಟನೆ ಇದು. 24 ವರ್ಷದ ಅಶ್ವಕ್ ಪಠಾಣ್ ಹಾಗೂ 23 ವರ್ಷದ ಸೈಬಾಜ್ ಗಾಯಾಳುಗಳು ಜೋರು ಧ್ವನಿಯಲ್ಲಿ ಮಾತಾಡ್ತಾ ಇರ್ತಾರೆ. ಸ್ನೇಹಿತರು ಬೈಕ್ ಮೇಲೆ ಹೋಗ್ತಾ ಇದ್ದ ಯುವಕರನ್ನ ಅಡ್ಡಗಟ್ಟಿ ಹಲ್ಲೆಯನ್ನ ಮಾಡಲಾಗಿದೆ. ಅಂದ್ರೆ ಒಂದ್ ರೀತಿ ಇದು ಗಲಾಟೆ ಮಾಡುವಂತಹ ವಿಷಯನೇ ಅಲ್ಲ, ಒಂದು ಸಣ್ಣ ವಿಚಾರ. ಅಂದ್ರೆ ಇಬ್ರು ಬೈಕಲ್ಲಿ ಹೋಗ್ತಾ ಇರ್ತಾರೆ, ಬೈಕ್ನ ಸೈಡಿಗೆ ಹಾಕೊಂಡು ಜೋರಾಗಿ ಮಾತಾಡ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡು ಇನ್ನೊಂದು ಗುಂಪಿನ ಯುವಕರು ಅಲ್ಲಿಗೆ ಬಂದು ಯಾಕೆ ಈ ರೀತಿ ಜೋರಾಗಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ, ಗಲಾಟೆ ಮಾಡ್ತಾರೆ. ತದನಂತರದಲ್ಲಿ ಅಲ್ಲೇ ಇರುವಂತಹ ಸ್ಥಳೀಯರು ಬಂದು ಆ ಎರಡೂ ಗುಂಪುಗಳ ನಡುವೆ ಸಮಾಧಾನ ಮಾಡಿ ಅವರನ್ನ ಕಳಿಸುವಂಥ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಇನ್ನೇನು ಅವರು ಹೊರಡಬೇಕು ಬೈಕ್ನಲ್ಲಿ, ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ತಕ್ಷಣವೇ ಹಿಂದಿನಿಂದ ಬಂದು ಒಬ್ಬ ದೊಣ್ಣೆಯಲ್ಲಿ ಆ ಯುವಕರ ಮೇಲೆ ಹಲ್ಲೆಯನ್ನ ಮಾಡ್ತಾನೆ. ಹೀಗೆ ದೊಣ್ಣೆ ಹಾಗೂ ಅಲ್ಲಿ ಏನು ಸಿಗುತ್ತೋ ಕೋಲು, ಅದರಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ. ಇದರಲ್ಲಿ ಇಬ್ಬರಿಗೆ ಗಂಭೀರವಾದಂಥ ಗಾಯವಾಗಿದೆ. 24 ವರ್ಷದ ಅಶ್ವಕ್ ಪಠಾಣ್ ಹಾಗೂ 23 ವರ್ಷದ ಸೈಬಾಜ್ ಗಾಯಾಳುಗಳು. ಅವರನ್ನ ಅಲ್ಲೇ ಇರುವಂತಹ ಆಸ್ಪತ್ರೆಗೆ ಕೂಡ ಸೇರಿಸಲಾಗಿದೆ. ಸದ್ಯ ಟ್ರೀಟ್ಮೆಂಟ್ ಕೂಡ ಪಡೀತಾ ಇದ್ದಾರೆ. ಗಲಾಟೆಯಲ್ಲಿ ಗಾಯಗೊಂಡ ಇಬ್ಬರು ಯುವಕರು ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕ ಮಲ್ಲಿಗೆವಾಡ ಗ್ರಾಮದ ಹದ್ದಿ ರೆಸಾರ್ಟ್ ಬಳಿ ಬೈಕ್ ನಿಲ್ಲಿಸಿ ಜೋರು ಧ್ವನಿಯಲ್ಲಿ ಮಾತಾಡ್ತಾ ಇದ್ರು ಸ್ನೇಹಿತರು. ಈ ವೇಳೆ ಮತ್ತೊಂದು ಗುಂಪಿನವರು ಜೋರು ಧ್ವನಿ ಪ್ರಶ್ನಿಸಿ ಗಲಾಟೆಯನ್ನ ಮಾಡ್ತಾರೆ. ಬಳಿಕ ಸ್ಥಳೀಯರು ಬಂದು ಅಲ್ಲಿ ಜಗಳವನ್ನ ಬಿಡಿಸ್ತಾರೆ. ನಂತರ ಬೈಕ್ ಮೇಲೆ ಹೋಗ್ತಾ ಇದ್ದ ಯುವಕರನ್ನ ಅಡ್ಡಗಟ್ಟಿ ದೊಣ್ಣೆ ಹಾಗೂ ಬಡಿಗೆಯಿಂದ ಹಲ್ಲೆ ಮಾಡಲಾಗಿದೆ. ದೊಣ್ಣೆ ಬಡಿಗೆಯಿಂದ ಅಟ್ಟಾಡಿಸಿ ಹೊಡೆದಿದ್ದಾರೆ ಮತ್ತೊಂದು ಗುಂಪಿನ ಯುವಕರು. ಇನ್ನು ಗಲಾಟೆಯಲ್ಲಿ ಗಾಯಗೊಂಡ ಇಬ್ಬರು ಯುವಕರನ್ನ ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.